ಜೈ ಹಿಂದ್ ಸೈನಿಕರೇ. ನಾವು ಇವಾಗ ನಿಮಗೆ ಕೆಸೆಟ್ 2024ರ ಎಕನಾಮಿಕ್ಸ್ ಏನು ರ್ಯಾಂಕ್ ಲಿಸ್ಟ್ ಇದೆ, ಆ ರ್ಯಾಂಕ್ ಲಿಸ್ಟನ್ನ ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಹೆಚ್ಚಿಗೆ ಇಂದ ಕಡಿಮೆವರೆಗೂ ಯಾವ ರೀತಿ ಇದೆ ಅನ್ನುವುದನ್ನ ತಮ್ಮ ರ್ಯಾಂಕ್ ಎಲ್ಲಿ ಬರ್ತದೆ, ನಮ್ದು ಈ ಬಾರಿ ಕೆಸೆಟ್ ಆಗುತ್ತೋ ಆಗಲ್ಲೋ ಅನ್ನುವಂತಹ ಒಂದು ಕ್ಲಾರಿಟಿ ನಿಮಗೆ ಬಂದ್ಬಿಡುತ್ತೆ ಇದನ್ನ ನೋಡ್ಬಿಟ್ರೆ. ಹಾಗಾಗಿ ನೀವು ನೋಡಿ ಇದನ್ನ ಫಸ್ಟಿಂದ ಇಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಕೊನೆವರೆಗೂ ನೋಡ್ಕೋತಾ ಹೋಗಿ. ನಿಮ್ಮ ರ್ಯಾಂಕ್ ಎಲ್ಲಿಗೆ ಬರುತ್ತೆ, ನೀವೇನ್ ಫಸ್ಟ್ ಅಲ್ಲಿದ್ದೀರಾ ಅಥವಾ ಸೆಕೆಂಡ್ ಅಲ್ಲಿದ್ದೀರಾ, ಥರ್ಡ್ ಅಲ್ಲಿದ್ದೀರಾ, ಯಾವ ರ್ಯಾಂಕ್ ನಲ್ಲಿ ನೀವು ಇದ್ದೀರಾ ಅನ್ನೋದನ್ನ ನೋಡ್ಕೋತಾ ಹೋಗಿ. ಸೈನಿಕರೇ, ನಾನು ನಿಮ್ಮನ್ನ ಸೈನಿಕರು ಅಂತ ಹೇಳಿ ಏನಕ್ಕೆ ಕರಿತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಶವನ್ನು ಕಾಯುವಂತಹ, ಗಡಿ ಕಾಯುವಂತಹ ಯೋಧರು ಏನಿದ್ದಾರೆ, ನಮ್ಮ ಸೈನಿಕರು ಏನಿದ್ದಾರೆ, ಆ ಸೈನಿಕರನ್ನು ಸೃಷ್ಟಿ ಮಾಡುವಂತಹ ತಾಕತ್ತಿರುವಂತಹ ಶಿಕ್ಷಕರು ನೀವು ಸೈನಿಕರು. ನೀವೇನು ಈಗ ಶಿಕ್ಷಕರು ಆಗೋದಕ್ಕೆ ಹೊರಟಿದ್ದೀರಾ, ಶಿಕ್ಷಕರಾಗಬೇಕು ಅಂತಾನೆ ನೀವು ಕೆಸೆಟ್ ಬರ್ದಿದ್ದೀರಾ. ಕೆಸೆಟ್ ಕ್ಲಿಯರ್ ಆಯ್ತು ಅಂತಂದ್ರೆ ನೀವೇನ್ ಮಾಡ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕಾಲ್ ಮಾಡದಂತ ಸಂದರ್ಭದಲ್ಲಿ ಹಾಕ್ಬೋದು. ಅದು ಏಡೆಡ್ ಆಗಿರ್ಬೋದು ಅಥವಾ ನಿಮಗೆ ಯೂನಿವರ್ಸಿಟಿಲಾಗಿರ್ಬೋದು, ಯಾವುದ್ರಲ್ಲೇ ನೀವು ಕಾಲ್ ಮಾಡಿದ್ರು ಸಮೇತ ನಿಮಗೇನಾಗಿರ್ಬೇಕು ಅಂತಂದ್ರೆ ಕೆಸೆಟ್ ಆಗಿರ್ಬೇಕು. ಹಾಗಾಗಿ ನೀವು ಕೆಸೆಟ್ ಆಗಬೇಕು, ಆಗಿ ನಮಗೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಎಲಿಜಿಬಲ್ ಆಗಬೇಕು, ಕಾಲ್ ಮಾಡದಂತ ಸಂದರ್ಭದಲ್ಲಿ ಬರಿಬೇಕು ಅನ್ನುವಂತಹ ಒಂದು ಆಸೆಯಿಂದ ನೀವೇನ್ ಮಾಡಿದ್ದೀರಾ ಅಂತಂದ್ರೆ ಕೆಸೆಟ್ ಅನ್ನ ಬರ್ದಿದ್ದೀರಾ. ಹಾಗಾಗಿ ನಿಮಗೆ ಖಂಡಿತ ಒಳ್ಳೇದಾಗ್ತದೆ. ನೋಡಿ, ಮತ್ತೆ ಸೈನಿಕರೇ, ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈಗ ನಿಮ್ದೇನ್ ರ್ಯಾಂಕ್ ಲಿಸ್ಟ್ ಇದೆ, ನಿಮ್ಮ ಮಾರ್ಕ್ಸ್ ಇದೆ, ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಇದರಲ್ಲಿ ಏನಾದ್ರೂ ನಿಮಗೆ ವ್ಯತ್ಯಾಸ ಕಂಡು ಬಂತು ಅಂದ್ರೆ ಈಗ ನಿಮಗೆ ಫಸ್ಟ್ ಪೇಪರ್ ಅಲ್ಲಾಗಿರ್ಬೋದು, ಸೆಕೆಂಡ್ ಪೇಪರ್ ಅಲ್ಲಾಗಿರ್ಬೋದು, ನೀವು OMR ಶೀಟ್ ಅಲ್ಲಿ ನೀವು ನೋಡಿದಂತಹ ಅಂಕಕ್ಕೂ ಈಗ ನಿಮಗೆ ಬಂದಂತಹ ಅಂಕಕ್ಕೂ, ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡದಂತ ಸಂದರ್ಭದಲ್ಲಿ ಅಥವಾ ಕೀ ಆನ್ಸರ್ ಬಿಟ್ಟಂತ ಸಂದರ್ಭದಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಹೆಚ್ಚಿಗೆ ಬಂದಿತ್ತು ಅಥವಾ ಇಲ್ಲೇನಾದ್ರೂ ನಿಮಗೆ ಕಡಿಮೆ ಅನಿಸ್ತಾ ಇದೆ ಅಂತ ಅಂದ್ರೆ ಅಬ್ಜೆಕ್ಷನ್ ಹಾಕೋದಕ್ಕೆ ನಿಮಗೆ ಗುರುವಾರ 12 ಗಂಟೆಗೆ ಸಮಯಕ್ಕೂ ನಿಗದಿ ಮಾಡಿದ್ದಾರೆ. ಅದು ಏನಾದ್ರೂ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಸ್ವಲ್ಪ ನೋಡ್ಕೊಳ್ಳಿ. KA ವೆಬ್ಸೈಟ್ ಒಳಗೆ ನೀವು ನೋಡ್ಕೋಬೇಕಾಗ್ತದೆ. ಅದನ್ನ ನೋಡ್ಕೊಂಡು ಅಬ್ಜೆಕ್ಷನ್ ಹಾಕೋದೇನಾದ್ರೂ ಇತ್ತು ಅಂತಂದ್ರೆ ನೀವು ಹಾಕಿ. ನಿಮ್ದೆಲ್ಲ ಪ್ರೂಫು ಹಾಕ್ಬೇಕು. ಅಂದ್ರೆ ನಿಮ್ದು ಯಾವುದೇ ರೀತಿಯಾಗಿರ್ತಕ್ಕ OMR ಶೀಟ್ ಆಗಿರ್ಬೋದು, ಮತ್ತೆ ನಿಮಗೆ ಅದಕ್ಕೆ ಯಾಕೆ ನಮ್ದು ಆ ಥರ ಏನಾದ್ರೂ ಈಗ ನಿಮ್ಗೆ ಕಮ್ಮಿ ಅನಿಸ್ತಾ ಇದೆ, ಅದನ್ನೆಲ್ಲ ಕರೆಕ್ಟಾಗಿ ನೀವು ಮೇಲ್ ಮಾಡ್ಬಿಟ್ರೆ KA ವೆಬ್ಸೈಟ್ ಅವ್ರು ನಿಮಗೆಲ್ಲ ಅದು ಯಾವುದಕ್ಕೆ ಮೇಲ್ ಮಾಡಬೇಕು ಎಲ್ಲದನ್ನು ಅಲ್ಲಿ ನಿಮಗೆ KA ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಅದು ತಿಳಿತದೆ. ಆ ಥರ ಮಾಡಬೇಕು. ಮತ್ತೆ ನೋಡಿ ಸೈನಿಕರೇ, ಈ ಒಂದು ಲೀಸ್ಟ್ ಏನಿದೆ ಇದನ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಮತ್ತೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಸೆಟ್ಟು ಫಸ್ಟ್ ಟೈಮ್ ಬರ್ದಿರ್ತೀರಲ್ಲ ನೋಡಿ, ಅವ್ರೇನಾದ್ರೂ ನಿಮಗೆ ಇಲ್ಲೇನಾದ್ರೂ ಬರ್ದಂತ ಸಂದರ್ಭದಲ್ಲಿ ನಿಮಗೆ ಗೊಂದಲ ಆಗಿದ್ರೆ ಅಥವಾ ನಿಮಗೇನಾದ್ರೂ ಈಗ ಇನ್ನೂ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ಬೋದಾಯಿತ್ತು, ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿ ಅಂಕ ಪಡಿತಿದ್ದೆ, ಆ ಥರದ್ದು ಏನಾದ್ರೂ ಇತ್ತು ಅಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ ಅದನ್ನ ತಿದ್ಕೊಳ್ಳಿ. ಕಮ್ಮಿ ಬಂತು ಅಂತ ಅಂದ್ರೆ ಕುಗ್ಗಬೇಡಿ, ಹೆಚ್ಚು ಬಂತು ಅಂತಂದ್ರೆ ಹಿಗ್ಗಬೇಡಿ. ಹೆಚ್ಚು ಬಂದಾಗ ನೀವು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಇನ್ನೂ ಉತ್ತಮವಾಗಿ ಏನ್ ಮಾಡಿ ಅಂತಂದ್ರೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಕಮ್ಮಿ ಬಂತು ಅಂತಂದ್ರೆ ನೆಕ್ಸ್ಟ್ ಈಗ 2025ಕ್ಕೆ ಮತ್ತೆ ಕೆಸೆಟ್ ಕಾಲ್ಫರ್ ಮಾಡ್ತಾರೆ. ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ ಓದೋದಕ್ಕೆ ಪ್ರಯತ್ನ ಮಾಡಿ. ಅವಾಗ ನಿಮಗೇನಾಗ್ತದೆ, ಒಟ್ಟು ನಿಮ್ಮ ಪ್ರಯತ್ನ ಮಾತ್ರ ನಿಲ್ಬಾರ್ದು. ಆದಷ್ಟು ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಪ್ರಯತ್ನದ ಕಡೆಗೆ ನಿಮ್ಮ ಗುರಿಯ ಕಡೆಗೆ ನಿಮ್ಮ ಧ್ಯಾನ ಇರಬೇಕು. ಆ ಥರ ಮಾಡಿ. ನೋಡಿ ಸೈನಿಕರೇ, ಈ ಒಂದು ಲಿಸ್ಟನ್ನ ನಾವು ತಯಾರು ಮಾಡಿದಂಥ ಸಂದರ್ಭದಲ್ಲಿ ನಮಗೂ ಸಮಯ ಆಗ್ತದೆ. ಹಾಗಾಗಿ ನಿಮಗೇನಾದ್ರೂ ಇದರಿಂದ ಅನುಕೂಲ ಆಗ್ತಾ ಇದೆ ಅಂತ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅನಿಸ್ಲಿಲ್ಲ, ನನಗೆ ಇದರಿಂದ ಏನು ಉಪಯೋಗ ಇಲ್ಲ ಅಂತ ಅನಿಸ್ತು ಅಂತಂದ್ರೆ ಇಗ್ನೋರ್ ಮಾಡಿ. ಮತ್ತೆ ನೋಡಿ ಸೈನಿಕರೇ, ಒಂದೊಂದು ರ್ಯಾಂಕಿಗೂ ಕೂಡ ಅವರು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಎಷ್ಟು ಒಳ್ಳೆ ಉತ್ತಮವಾದಂಥ ಅಂಕ ಪಡೆದಿದ್ದಾರೆ. ಮತ್ತೆ ಈಗ ನೋಡಿ, ನೀವು ಏನಾದ್ರೂ ಸ್ವಲ್ಪ ಹತ್ರದಲ್ಲಿದ್ದೀರಾ ಅಂತಂದ್ರೆ ಆದಷ್ಟು ಕುಗ್ಗೋದಕ್ಕೆ ಹೋಗ್ಬೇಡಿ. ಒಳ್ಳೆ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಒಳ್ಳೇದಾಗ್ತದೆ. ಈಗ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅದ್ರ ಬಗ್ಗೆ
ಚಿಂತೆ ಮಾಡ್ತಕ್ಕಂಥದ್ದು ಅದೆಲ್ಲ ಬೇಡ. ಕಟ್ ಆಫ್ ಬರುತ್ತೆ. ಈಗ ನೋಡಿ ಕಟ್ ಆಫ್ ಇಷ್ಟೇ ಬರುತ್ತೆ, ಇಷ್ಟು ಬರಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದ್ರೆ, ಯಾವುದೋ ಒಂದು ಕಟ್ ಆಫ್ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಅವ್ರು ಬಿಟ್ಟಿಲ್ಲ. ಕ್ಯಾಟಗರಿ ವೈಸ್ ಕಟ್ ಆಫ್ ಅನ್ನೋದಕ್ಕಿಂತ ಕ್ಯಾಟಗರಿ ವೈಸ್ ಲೀಸ್ಟ್ ಬಿಟ್ಟಿಲ್ಲ ಅವರು. ಕ್ಯಾಟಗರಿ ವೈಸ್ ಲೀಸ್ಟ್ ಬಿಟ್ಟಂತ ಸಂದರ್ಭದಲ್ಲಿ ನಾವು ಯಾರು ಕ್ಯಾಟಗರಿಲಿ ಹೆಚ್ಚಿಗೆ ಪಡೆದಿದ್ದಾರೆ ಮತ್ತೆ ಅದಕ್ಕಿಂತ ಕಮ್ಮಿ ಯಾವುದಿದೆ ಅಂತದನ್ನ ನೋಡ್ಕೊಂಡ್ಬಿಟ್ಟು ನಾವು ಲೆಕ್ಕ ಹಾಕ್ಬೋದು. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಜನರಲ್ ಆಗಿ ಬಿಟ್ಟಿದ್ದಾರೆ. ಈಗ ನೀವಿನ್ನೂ ಬೇಕಾದ್ರೆ ಜನರಲ್ಲು ಕಟ್ ಆಫ್ ಎಷ್ಟು ಬರುತ್ತೆ ಅಂತ ಹೇಳಿ ನೀವು ಪ್ರಿಡಿಕ್ಟ್ ಮಾಡ್ಬೋದು. ನಿಮ್ಮ ಪೂರ್ತಿ ಟೋಟಲ್ ಏನಿದೆ ಆ ಟೋಟಲ್ಲು ಇಂದ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾರು ಅತಿಯಾಗಿ ಹೆಚ್ಚು ಅಂಕ ಪಡೆದಿದ್ದಾರೆ ಮತ್ತೆ ಅತಿಯಾದ ಹೆಚ್ಚಿನ ಅಂಕಗಳು ನಿಮ್ಮ ಒಂದು ಈಗ GMಗೆ ಈಗ ನೋಡಿ ಕ್ಯಾಟಗರಿ ವೈಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗ GMಗೆ 44% ಇದೆ, ಕ್ಯಾಟಗರಿ 1ಗೆ 4% ಇದೆ. ಮತ್ತೆ ಈಗ ನಿಮಗೆ 2Aಗೆ 15% ಇದೆ, 2Bಗೆ 4% ಇದೆ, 3Aಗೆ 4% ಇದೆ, 3Bಗೆ 5% ಇದೆ, SCಗೆ 17% ಇದೆ, ಮತ್ತೆ STಗೆ 7% ಇದೆ. ಈಗ ಏನಾಯ್ತು ಅಂತಂದ್ರೆ ರೀಸೆಂಟ್ ಆಗಿ SCಗೆ 15% ಇದ್ದದನ್ನ ಮತ್ತೆ ಚೇಂಜ್ ಮಾಡ್ಬಿಟ್ಟು 17% ಆಗಿದೆ. ಮತ್ತೆ STಗೆ ಕಮ್ಮಿ ಇತ್ತು, ಅದು ಈಗೇನಾಗಿದೆ ಅಂತಂದ್ರೆ 7% ಆಗಿದೆ. ಹಾಗಾಗಿ ಅವೆಲ್ಲ ಮ್ಯಾಟ್ರ್ ಆಗ್ತವೆ ನಮ್ಮ ಕಟ್ ಆಫಿಗೆ. ಬರೀ ನಾವು ಪಡೆದಂತ ಅಂಕಗಳೇ ಮ್ಯಾಟ್ರ್ ಆಗೋದಿಲ್ಲ. ಹಂಗಾಗಿ ನಿಮ್ದೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ನಂಬರ್ ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕುಗ್ಗೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಕ್ಯಾಟಗರಿ ವೈಸ್ ಅಲ್ಲಾದ್ರೂ ನಿಮಗೆ ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನ್ ಮಾಡಿ ಅಂತಂದ್ರೆ ಕಟ್ ಆಫ್ ಬಿಡೋ ತನಕ ನೀವು ನೋಡ್ತಾ ಇರಿ. ಕಟ್ ಆಫ್ ಒಂದು ವಾರದಲ್ಲಿ ಆಗಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಹೆಚ್ಚು ಕಮ್ಮಿ ಆಗ್ಬೋದು. ಈ ದಿನನೇ ಆಗುತ್ತೆ, ಈ ದಿನನೇ ಆಗಲ್ಲ ಅನ್ನುವಂತಹ ಪ್ರಿಡಿಕ್ಷನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಆದಷ್ಟು ನೋಡಿ ಅವ್ರು ಯಾವಾಗೇ ಬಿಟ್ರುನು ನಮ್ದು ಸ್ಕೋರ್ ಚೆನ್ನಾಗಿದೆ ಅಂತಂದ್ರೆ ಖಂಡಿತ ಆಗ್ತದೆ. ಮತ್ತೆ ನಿಮಗೆ ಕ್ಯಾಟಗರಿ ವೈಸ್ ಅಲ್ಲೂ ಕೂಡ ನಾನೀಗ ಹೇಳಿದ್ನಲ್ಲ, ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಈಗ GMಗೆ ಎಷ್ಟಿದೆ, ಮತ್ತೆ ಕ್ಯಾಟಗರಿ 1ಗೆ ಎಷ್ಟಿದೆ, 2Aಗೆ ಎಷ್ಟಿದೆ, 2Bಗೆ ಎಷ್ಟಿದೆ, ಮತ್ತೆ ಈಗ ನಿಮಗೆ 3Aಗೆ ಎಷ್ಟಿದೆ, 3Bಗೆ ಎಷ್ಟಿದೆ, ಮತ್ತೆ ಈಗ ನಿಮಗೆ ನೆಕ್ಸ್ಟ್ ನಿಮಗೆ ಯಾವುದು ಅಂತಂದ್ರೆ SCಗೆ ಎಷ್ಟಿದೆ, STಗೆ ಎಷ್ಟಿದೆ, ಎಲ್ಲದನ್ನು ಕೂಡ ನೀವು ನೋಡ್ಕೊಂಡು ಅದು ಮ್ಯಾಟ್ರ್ ಆಗ್ತದೆ. ಒಂದೇ ಒಂದು ವಿಚಾರದಿಂದ ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದೆಲ್ಲ ಬೇಡ. ಆ ಕಟ್ ಆಫು ಈ ಕಟ್ ಆಫು ಅದನ್ನೆಲ್ಲ ತಲೆಗೆ ಹಚ್ಕೊಳೋದಕ್ಕೆ ಹೋಗ್ಬೇಡಿ. ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಪ್ರಯತ್ನನ ನೀವು ಮಾಡ್ತಾ ಇರಿ, ಫಲನ ಅದು ನಿಮಗೆ ಫಲ ಸಿಕ್ಕೇ ಸಿಗ್ತದೆ. ನೀವು ಏನ್ ಮಾಡಿ ಅಂತಂದ್ರೆ ಆದಷ್ಟು ಹೆಚ್ಚಿನದಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ನು ನೀವು ಮಾಡ್ತಕ್ಕಂತಹ ಪ್ರಿಪ್ರೇಷನ್ನು ಹೆಂಗಿರ್ಬೇಕು ಅಂತಂದ್ರೆ, ನೀವು ಅದನ್ನ ನೋಡೋದಕ್ಕೆ ಹೋಗೋದು ಬೇಡ. ಅದು ನಿಮಗೆ ರಿಸಲ್ಟು ನಿಮ್ಮ ಫಲಿತಾಂಶ ಏನಿದೆ ಅದು ನಿಮ್ದಾಗಿರ್ಬೇಕು. ಆ ಥರ ಪ್ರಿಪ್ರೇಷನ್ ಮಾಡಿ, ಖಂಡಿತ ಒಳ್ಳೇದಾಗ್ತದೆ ಸೈನಿಕರೇ. ಸೈನಿಕರನ್ನು ಸೃಷ್ಟಿ ಮಾಡುವಂತಹ ಸೈನಿಕರು ನೀವು ಮೊದಲು ಈ ಒಂದು ಸೈನಿಕ ಸ್ಥಾನದಲ್ಲಿ ಬರಬೇಕು. ಅಂದ್ರೆ ಶಿಕ್ಷಕ ವೃತ್ತಿ ಈಗೇನಿದೆ ಅಸಿಸ್ಟೆಂಟ್ ಪ್ರೊಫೆಸರು, ಈ ಉಪನ್ಯಾಸಕ ವೃತ್ತಿ ಅಂತಕ್ಕಂಥದ್ದು ತುಂಬ ಅತ್ಯುತ್ತಮವಾದಂತಹ ವೃತ್ತಿ. ಈ ಒಂದು ವೃತ್ತಿಗೆ ನೀವು ಬಂದ್ರಿ ಅಂತ ಅಂದ್ರೆ ನಿಮ್ಮ ಲೆವೆಲ್ಲೇ ಬೇರೆ ಇರ್ತದೆ. ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ಸೈನಿಕರೇ, ಆದಷ್ಟು ನೀವು ಹೆಚ್ಚಿನದಾಗಿ ನಿಮ್ಮ ಒಂದು ಮಾಸ್ಟ್ರಿ ಅಂದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಮಾಸ್ಟ್ರಿಯನ್ನು ಪಡೆದು ಬಿಡಿ. ಅಂದ್ರೆ ಈಗ ಮಾಸ್ಟ್ರಿ ಅಂತ ಅಂದ್ರೆ ಸರ್ವವೂ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ನಿಮಗೆ ಏನೇ ಕೇಳಿದ್ರೂನು ಪೂರ್ತಿ ಸ್ಪಷ್ಟವಾಗಿ ತಿಳಿದಿರತಕ್ಕಂತಹ ಮಾಸ್ಟ್ರಿ ಮಾಡ್ಬಿಡಿ. ಈಗ ನಿಮಗೆ GK ಏನಿದೆ ಆ GKನು ಕೂಡ ನೀವೇನ್ ಮಾಡಿ ಅಂತಂದ್ರೆ GKನು ಮ್ಯಾಟ್ರ್ ಆಗ್ತದೆ. ಹಾಗಾಗಿ ನಿಮ್ಮ GKಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡಿದ್ರೆ ನಿಮಗೆ ಮುಂದೆ ಅನುಕೂಲ ಆಗ್ತದೆ. ಈಗ ಅಂತಂದ್ರೆ ಇಲ್ಲಿ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಮತ್ತೆ ಈಗ ನಿಮಗೆ
ಇತರೆ ಈಗ ಕಮ್ಯುನಿಕೇಷನ್ ಆಗಿರ್ಬೋದು, ಈ ಥರದ್ದೆಲ್ಲ ಇದೆ. ಬಟ್ ನಿಮಗೇನಾದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಜಿ.ಕೆ ಅಟೆಂಡ್ ಮಾಡಿದ್ದೀರಾ ಅಂತಂದ್ರೆ, ಇದು ಇದಕ್ಕಿಂತ ಅತಿಯಾಗಿ ಟಫ್ ಇರ್ತದೆ. ಇದು ನೋಡಿರ್ತವ್ರ ಪ್ರಕಾರ ಈ ಜಿ.ಕೆ ಈಸಿ ಇದೆ. ಅದೇ ನೀವೇನಾದ್ರು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಜಿ.ಕೆ ನೋಡಿದ್ರಿ ಅಂತಂದ್ರೆ ತುಂಬಾ ಟಫ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಕರೆಂಟ್ ಅಫೇರ್ಸನ್ನ ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಮತ್ತೆ ಅದರ ಜೊತೆಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸಬ್ಜೆಕ್ಟ್ ಜ್ಞಾನ ನಿಮಗಿರಬೇಕು. ಅದು ನಿಮಗೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಇತಿಹಾಸ ಆಗಿರ್ಬೋದು, ಈಗ ನಿಮಗೆ ಪೊಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಮತ್ತೆ ಈಗ ನಿಮಗೆ ಹಿಸ್ಟ್ರಿ ಆಗಿರ್ಬೋದು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಜ್ಞಾನ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಜ್ಞಾನ ನಿಮಗಿದೆ. ಮತ್ತೆ ಸೈನ್ಸ್ ನಾಲೆಡ್ಜು ಕೂಡ ತುಂಬಾ ಮುಖ್ಯ ಆಗ್ತದೆ. ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬರ್ತದೆ. ಕಾನ್ಸ್ಟಿಟ್ಯೂಷನ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳು ಬರ್ತದೆ. ಮತ್ತೆ ಈಗ ನಿಮಗೆ ಹಿಸ್ಟ್ರಿ ಹೇಳಿದ್ನೆ ಆಲ್ರೆಡಿ. ಈ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಆಗಿರ್ಬೋದು. ಮತ್ತೆ ಸಾಮಾನ್ಯ ಜ್ಞಾನದಲ್ಲಿ ಎಲ್ಲ ಬಂದ್ಬಿಡ್ತದೆ. ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ನಮ್ಮ ಸಾಮಾನ್ಯ ಜ್ಞಾನ ಮಟ್ಟವನ್ನು ಕಾಗ್ನೇಟಿವ್ ಅಂತ ಏನ್ ಬಳಸ್ತಾರೆ ನೋಡ್ರಿ ಜ್ಞಾನ. ಆ ಜ್ಞಾನವನ್ನು ನೀವು ಹೆಚ್ಚಿನದಾಗಿ ಬೆಳೆಸ್ಕೊಂತ ಹೋಗ್ಬೇಕು. ಈಗ ನಿಮಗೆ ಈಗ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗೆ ನಿಮಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀರ. ನಾವು ಯಾವ ತರ ಪಾಠ ಮಾಡಿದ್ರೆ ಒಬ್ಬ ವಿದ್ಯಾರ್ಥಿ ಅದನ್ನ ಅರ್ಥ ಮಾಡಿಕೊಳ್ಳಬಲ್ಲ, ಮತ್ತೆ ನಮ್ಮ ಒಂದು ಸಬ್ಜೆಕ್ಟ್ ಜ್ಞಾನದಿಂದ ನಾವು ಯಾವ ರೀತಿ ಈ ವಿದ್ಯಾರ್ಥಿಗಳನ್ನು ತಲುಪಬಹುದು ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿರ್ತೀರ. ಇದ್ರ ಜೊತೆಗೆ ನೀವು ಸಾಮಾನ್ಯ ಜ್ಞಾನದ ಕಡೆನೂ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ನೆಕ್ಸ್ಟ್ ಆಗ್ತಕ್ಕಂಥ ನೋಡಿ ಇದೇ ಅಂತ ಅಲ್ಲ, ನಿಮಗೆ ಡಿಗ್ರಿ ಲೆವೆಲ್ಲಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ ಫಾರ್ಮ್ ಆದ್ರೂ ಸಮೇತ ನೀವೇನ್ ಮಾಡಿ ಅಂತಂದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿ ಬರೀರಿ. ಮತ್ತೆ ಈಗ ಹೇಳಿದ್ನಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಏನಿದೆ ಅದು ಕೂಡ ನಿಮಗೆ ಈಗ ನೀವು ಯಾರಾದ್ರೂ ಹಾಕಿದ್ರಿ ಅಂತಂದ್ರೆ ಅದಕ್ಕೂ ಕೂಡ ಕ್ಲಾಸ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ನೀವು ನೋಡಿ ಅದನ್ನ ನೀವು ರೆಫರ್ ಮಾಡಿ ಅದನ್ನ ನೀವು ಏನಾದ್ರೂ ಪಾಲಿಸಿದ್ರಿ ಅಂತಂದ್ರೆ ಅದರಿಂದನೂ ಕೂಡ ನಿಮಗೆ ಅನುಕೂಲ ಆಗ್ತದೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕಾಲಾದ್ರೂ ಕೂಡ ಹಾಕಿ ಅದರಿಂದ ನಿಮಗೆ ಒಂದು ಒಳ್ಳೆ ಜ್ಞಾನ ಬರ್ತದೆ. ಆ ಜ್ಞಾನದಿಂದ ನೀವೇನ್ ಮಾಡ್ಬೋದು ಅಂತಂದ್ರೆ ಈ ಕೆ-ಸೆಟ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಎಲ್ಲಾ ರೀತಿಯಂತ ಎಕ್ಸಾಮ್‌ಗಳ್ನು ಕ್ರಾಕ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹಾಗಾಗಿ ಸೈನಿಕರೇ ನಿಮಗೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಬಿಡಿ ಸೈನಿಕರೇ ನಿಮ್ಮದು. ಎಕನಾಮಿಕ್ಸ್ ಅಲ್ಲಿ ತುಂಬಾ ಜನ ಬರ್ದಿದ್ದೀರಾ. ಒಳ್ಳೇದು. ಅದೆಲ್ಲ ನಿಮಗೆ ಈಗ ಏನು ನಂದಾಗುತ್ತೆ ಅನ್ನುವಂತಹ ಆಸೆ ಯಾರ್ಯಾರಿಗಿದೆ ಅವ್ರದ್ದೆಲ್ಲ ಆಗ್ಲಿ. ಆಗಲ್ಲ ಅನ್ನುವಂತ ಚಿಂತೆ ಇರ್ತಕ್ಕಂಥವ್ರು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ದು ಕೂಡ ಆಗ್ಲಿ. ಕ್ಯಾಟಗರಿ ವೈಸ್ ಅಲ್ಲಾದ್ರೂನು ಆಗ್ಲಿ. ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ. ನಿಮಗೆ ಒಳ್ಳೇದಾಗ್ಲಿ ಸೈನಿಕರೇ. ಪೂರ್ತಿ ಎಲ್ಲ ನೋಡ್ಬಿಟ್ಟು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ ಸೈನಿಕರೇ. ಜೈ ಹಿಂದ್ ಸೈನಿಕರೇ. ಒಳ್ಳೇದಾಗ್ಲಿ. ಜೈ ಹಿಂದ್. ಜೈ ಭಗತ್ ಸಿಂಗ್. ಜೈ ಭಾರತೀಯ ಯೋಧರು.